ಚೆನ್ನಾಗಿದ್ದೇನಪ್ಪ. ನೀವೆಲ್ಲರೂ ಚೆನ್ನಾಗಿದ್ದೀರಲ್ಲಪ್ಪ? ಚೆನ್ನಾಗಿದ್ದೇವಣ್ಣ. 60 ಹಳ್ಳಿಯನ್ನಾಡಿದ ದೊರೆ ನೀವು. ಆದರೆ ಇಂದು ಈ ಜೈಲಿನಲ್ಲಿ ನೀವು ಬಂದಿಯಾಗಿರುವುದನ್ನ ನನ್ನಿಂದ ನೋಡಲಾಗುತ್ತಿಲ್ಲ ಅಣ್ಣ, ನೋಡಲಾಗುತ್ತಿಲ್ಲ. ದುಃಖಿಸಬೇಡ ಅರ್ಜುನ, ದುಃಖಿಸಬೇಡ. ಒಂದು ನಿನ್ನ ದೊರೆಯಾಗಿರುವುದು ನಿಜ. ಆದರೆ ಇಂದು ಕಳ್ಳನೆಂಬ ಬಿರುದು ಬರಲು ಈ ಕುತಂತ್ರವೇ ಕಾರಣ. ಇಲ್ಲಿ ಭಿಕ್ಷುಕ ದೊರೆಯಾಗುತ್ತಾರೆ, ದೊರೆ ಭಿಕ್ಷುಕನಾಗುತ್ತಾರೆ. ಇದುವೇ ಈ ಜಗದ ನಿಯಮ. ದುಃಖಿಸಬೇಡ ಅಣ್ಣ, ಪರರ ಕಣ್ಣೀರನ್ನು ಹರಿಸುವ ದಯಾಮಯಿ ನೀನು. ನಿನ್ನ ಕಣ್ಣಲ್ಲಿ ಕಣ್ಣೀರು ಬರುವುದು ಬೇಡ ಅಣ್ಣ. ನಿನ್ನ ಕಣ್ಣಲ್ಲಿ ಕಣ್ಣೀರು ಬಂದರೆ ನನ್ನ ಕಣ್ಣಲ್ಲಿ ರಕ್ತ ಬರುವುದಣ್ಣ, ರಕ್ತ ಬರುವುದು. ಅಣ್ಣ, ಈಗ ತಾನೇ ಆ ಗಜೇಂದ್ರ ಬಂದು ಹೋಗಿದ್ದನ್ನು ನಾನು ನೋಡಿದ್ದೀನಿ. ಅವನೇನಾದರೂ ನಿಮ್ಮ ಮನಸ್ಸಿಗೆ ನೋವಾಗುವಂತೆ ಮಾತನಾಡಿದನೆ? ಹೇಳಣ್ಣ, ಹೇಳು. ಅವಾಗೇನಾದರೂ ಮಾತನಾಡಿದ್ದೇನಿದವಾದರೆ ಹೊತ್ತು ಹುಟ್ಟುವುದರೊಳಗಾಗಿ ಅವನ ರುಂಡವನ್ನು ಚಂಡಾಡಿ ಅವನ ದೇಹದ ಅಂಗಡಿಯನ್ನು ತೊಂಡು ತೊಂಡಗೆ ಕತ್ತರಿಸಿ ಹಾಕಿ ಈ ನಿನ್ನ ಪಾದದಡಿಯಲ್ಲಿ ತಂದು ಹಾಕುತ್ತೇನೆ. ಹೇಳಣ್ಣ, ಅವನೇನಾದರೂ ಅಂದನೆ? ಇಲ್ಲಪ್ಪ, ಅವನೇನು ಅಂದಿಲ್ಲ. ಬೀಸಿ, ಇವನು ಸತ್ಯ ಹೇಳುವವರೆಗೂ ಇವರಿಗೆ ಅನ್ನ ನೀರು ಸಹ ಕೊಡಬೇಡಿ. ಹಾಗೆಲ್ಲ ಹೇಳಬೇಡಿ ಸರ್. ಈ ನಮ್ಮಣ್ಣ ತುಂಬಾ ಒಳ್ಳೆಯವನು. ಅವನಿಗೆ ಊಟವನ್ನು ಕೊಡಿ. ಕೊಡುವುದು ಬಿಡುವುದು ಅದು ನನಗೆ ಬಿಟ್ಟ ವಿಷಯ. ಅದನ್ನು ನಿನ್ನಿಂದ ಕಲಿಯಬೇಕಾಗಿಲ್ಲ. ಬೀಸಿ, ಹೇಳಿಕೊಂಡು ಹೋಗಿ ಕಳ್ಳನನ್ನು. ನನಗೆ ಕಳ್ಳ ಕೊಟ್ಟಿ ಮಗನೇ. ಅರ್ಜುನ, ಆಶ್ರಯ ಕೊಟ್ಟವನು ಈ ನನ್ನಣ್ಣ. ಹಸುವು ಎಂದು ಬಂದವರಿಗೆ ಕೈ ಎತ್ತಿ ದಾನ ಮಾಡಿದವನು ಈ ನನ್ನಣ್ಣ. ನನ್ನಣ್ಣನಿಗೆ ಕೈ ಎತ್ತಿ ದಾನ ಮಾಡುವುದು ಗೊತ್ತೇನ? ಕಳ್ಳತನ ಮಾಡುವುದಲ್ಲ. ದೇವರಿಗೆ ಕಳ್ಳನಿಂದ ನೀನು ಬದುಕಿರಬಾರದು ಮಗನೇ. ಈ ಮೇಲೆ ಎನೆಸಿಕೊಳ್ಳ ನಿನ್ನ ಮನೆ ದೇವರು. ಅವನ ಮೇಲೆ ಕೈ ಮಾಡಿದರೆ ನನ್ನ ಹಾಳೆಯಾಗಿದೆ. ಬೆಟ್ಟವನನ್ನು ನನ್ನನ್ನು ತಡೆಯಬಾರದಿತ್ತು ಅಣ್ಣ, ನನ್ನನ್ನು ತಡೆಯಬಾರದಿತ್ತು. ಸಾಹೇಬ, ಇಂದು ಈ ನನ್ನ ಆಣೆ ಇಟ್ಟಿದ್ದಕ್ಕಾಗಿ ನೀನು ಜೀವಂತವಾಗಿ ಬದುಕಿರುವಿ. ಆದರೆ ನನ್ನದೊಂದು ಮಾತು, ಈ ನನ್ನ ಅಪರಾಧಿಯನ್ನು ಸಾಬೀತು ಆಗುವವರೆಗೂ ಈ ನನ್ನ ಮೇಲೆ ಒಂದೇ ಒಂದು ಪೆಟ್ಟು ಬೀಳಬಾರದು. ಹಾಗೇನಾದರೂ ನನ್ನ ಅಣ್ಣನ ಮೇಲೆ ಒಂದೇ ಒಂದು ಪೆಟ್ಟು ಬಿದ್ದರೆ ಆ ಕ್ಷಣದಲ್ಲಿಯೇ ಏರುವೆನು ಚಟ್ಟವನ್ನು. ಬರುತ್ತೇನೆ. ಹೋಗು. ನಿನ್ನಂತ ಕುಂದಿಗಳನ್ನು ನಾನು ತುಂಬಾ ನೋಡಿದ್ದೇನೆ. ನಿನ್ನ ತಮ್ಮನಿಗೆ ಗುಂಡಿ ತೋರಲು ಈ ನನ್ನ ಬೋನಿಗೆ ಒಂದು ನಿಮಿಷ ಸಾಕು. ಆದರೆ ಅವನನ್ನು ಹೇಗೆ ಬದುಕಲು ಬಿಟ್ಟೆ ಗೊತ್ತೇ? ನಿಮ್ಮ ವಂಶವನ್ನು ಒಂದೇ ಮಾಡಿ ಸರ್ವನಾಶಗಳು. ಬೀಸಿ, ಎಳೆದುಕೊಂಡು ಹೋಗಿ ಕಳ್ಳ ಪಟ್ಟಿನ ಮೊದಲ ನ್ಯಾಯ ಕಾಂಚನ, ರಾಜಮುದ್ರೆ ಸರ ಹೇಗೆ ಕಾಣೆಯಾಯಿತು? ಅದು ನನಗೂ ಗೊತ್ತಿಲ್ಲ. ಕಣ್ಣು ಮುಚ್ಚಿ ಕಣ್ಣು ಬಿಡುವುದರೊಳಗೆ ಸರ ಕಳವಾಯಿತು. ಸರ ಮಾಯವಾಗಿದ್ದು ನಮಗೆ ಅನುಕೂಲವಾಯಿತು. ಅನುಕೂಲವೇನ ಆಗಿರಬಹುದು, ಆದ್ರೆ ಬೆಲೆ ಬಾಳುವ ರಾಜಮುದ್ರ ಸರ ಕಳವಾಯಿತಲ್ಲ. ಹೋಗಲಿ ಬಿಡು ಕಾಂಚನ, ಅದು ಹೋದರೆ ಮತ್ತೊಂದು ಮಾಡಿಸುತ್ತೇನೆ. ನನ್ನ ತಾಯಿಯನ್ನು ಕೊಂದ ಆ ಶಿವಣ್ಣ ಜೈಲು ಸೇರಿದನಲ್ಲ, ಅಷ್ಟು ಸಾಕು ನನಗೆ. ಹೌದು ಸೂರ್ಯ, ಅತ್ತೆಯನ್ನು ಕೊಂದ ಆ ಪಾಪಿಗೆ ಶಿಕ್ಷೆ ಕರೆಕ್ಟಾಗಿ ಆಯ್ತು. ಬರೀ ಶಿಕ್ಷೆ ಆದರೆ ಸಾಲದು ಕಾಂಚನ, ಜೀವನ ಪೂರ್ತಿ ಕೊರೆಗೆ ಸಾಯುವಂತೆ ಮಾಡಬೇಕು. ಅದಕ್ಕೆ ಚಿಂತೆ ಬಿಡಿ, ಅದಕ್ಕೆಲ್ಲ ನಾನಿದ್ದೇನೆ. ಹಾಗಾದರೆ ನನಗೊಂದು ಸಿಗುತ್ತು ಕೊಡುವಿಯಾ? ಏ ಸೂರ್ಯ, ಈಗ ಬೇಡಗಳು ಮನೆಯಲ್ಲಿ ಆಳು ಮಕ್ಕಳಿದ್ದಾರೆ. ಇಲ್ಲ, ನೀನು ಕೊಡುವವರೆಗೆ ನಾನು ಬಿಡುವುದಿಲ್ಲ. ಏ ಈಗ ಬೇಡವೋ? ಬೇಕಾದ್ರೆ ರಾತ್ರಿ ಬಾ, ಒಂದಲ್ಲ 100 ಹೊತ್ತು ಕೊಡ್ತೀನಿ.
ಕೊಟ್ಟ ಮಾತಿಗೆ ತಪ್ಪಬೇಡ. ಇಲ್ಲ. ಆ ಕಾಂಚನ, ನಾನು ಪಂಚಾಯತಿ ಕಟ್ಟಿಗೆ ಹೋಗಿ ಬರುತ್ತೇನೆ. ಓಕೆ, ಬಾಯ್. ಕಾಂಚನ, ಸೂರ್ಯ ಹೋಗಿದ್ದು ಒಳ್ಳೆಯದಾಯ್ತು. ಇನ್ನು ಇಲ್ಲಿ ಶ್ರುತಿಯೊಡನೆ ಕಾಮದಾಟ ನಡೆಯುವುದು. ಸೂರ್ಯ, ಒಂದು ವೇಳೆ ಸೂರ್ಯ ಬಂದ್ರೆ ನನಗೆ ತುಂಬಾ ಭಯವಾಗ್ತದೆ ರಾಜ. ಭಯ ಪಡಬೇಡ ಕಾಂಚನ, ಆ ಸೂರ್ಯ ಇಲ್ಲಿಗೆ ಬರದಂತೆ ನಾನು ವ್ಯವಸ್ಥೆ ಮಾಡಿದ್ದೇನೆ. ಆಯ್ತು, ಏನಾದ್ರೂ ಸಮಸ್ಯೆ ಆದ್ರೆ ನನ್ನ ಕರೆ, ಆಯ್ತಾ? ಸರಿ, ಹೋಗಿ ಬಾ. ಅಣ್ಣನ ಅರಮನೆ, ಅಣ್ಣನ ಅರಮನೆಯಲ್ಲಿ ನಿತ್ಯ ನಡೆಯುತ್ತಿತ್ತು ಧರ್ಮದ ದರ್ಬಾರು. ಇನ್ನು ನಾನು ನುಡಿಸುವೆ ಧರ್ಮದ ದರ್ಬಾರು. ಶ್ರುತಿ, ಇನ್ನು ನಿಮ್ಮ ಜೀವನದಲ್ಲಿ ನಾನು ನುಡಿಸುವೆ ಅಪಶ್ರುತಿ. ರಾಜ, ನಿನಗೆ ಕೊಟ್ಟ ಮಾತಿನಂತೆ ಸುದ್ದಿಯನ್ನು ಹಿಡಿದು ತಂದಿರುವೆ. ಶಹಬಾಜ್ ಗೆಳೆಯರ ಶಹಬಾಜ್, ಗೆಳೆಯನೆಂದರೆ ನೀನು. ಈ ಹಕ್ಕಿ ಆಡುವ ಅವಕಾಶ ಮೊದಲು ನಿನಗೆ ಪ್ರಾರಂಭಿಸು. ಬಯಸದೆ ಬಂದ ಭಾಗ್ಯ. ಶ್ರುತಿ, ನನ್ನ ಮನಸ್ಸಿಗೇಕೋ ಬೇಸರವೆನಿಸಿದೆ. ಕನಸಲು ಒಂದು ಹಾಡು ಹೇಳಿ ನರ್ತಿಸು. ಇಲ್ಲ, ನಾನು ಹಾಡು ಹೇಳಿ ಕುಡಿಯೋದಿಲ್ಲ. ಕುಡಿಯುವುದಿಲ್ಲ. ಕುಡಿಯದಿದ್ದರೆ ಕೆತ್ತು ತಿನ್ನುವೆ ನಿನ್ನ ಶೀಲ. ಬೇಡ ಬೇಡ, ನಾನು ಹಾಡಿ ಕುಡಿತೀನಿ, ನಾನು ಹಾಡಿ ಕುಡಿತೀನಿ.
ರಾಜ, ನನ್ನ ಆಸೆ ಈರಿತು. ಮುಂದಿನದನ್ನು ನೀನು ನೋಡಿಕೊ, ನಾನಿನ್ನು ಬರುತ್ತೇನೆ. ಶ್ರುತಿ, ನಿನ್ನ ಕೋಗಿಲ ಕಂಠ ನವಿಲಿನ ಕುಣಿತಕ್ಕೆ ನಾವು ಮನಸ್ಸುತ್ತಿದ್ದೀನಿ. ಶಾಂತಿಯಿಂದ ನೀನಾಗಿಯೇ ಬಂದು ನನ್ನ ಕಾಮದಾವು ನೀಗಿತು. ಬಾಯ್ ಮುಚ್ಚು ಪಾಪಿ. ನಾನು ನನ್ನ ಮಾನ ಉಳಿಸಿಕೊಳ್ಳುವುದಕ್ಕಾಗಿ ಹಾಡಿ ಕುಣಿದಿದ್ದೇನೆಂದ ಮಾತ್ರಕ್ಕೆ ನಿನಗೆ ಸೆರಗು ಹಾಸ್ತೀನಿ ಅಂತ ತಿಳಿದಿದ್ದೀಯಾ? ಅದೆಂದಿಗೂ ಸಾಧ್ಯವಿಲ್ಲ. ಸಾಧ್ಯವಿಲ್ಲ, ಅಸಾಧ್ಯ ಅರಿಯದ ಈ ಸರ್ವನಿಗೆ ಸವಾಲು. ಶ್ರುತಿ, ಆಡಿಸುವುದು ಗೊತ್ತು, ಕಾಡಿಸುವುದು ಗೊತ್ತು. ನಾನೇನು ಮಾಡಬೇಡ. ರಾಜ ನಮ್ ಶ್ರುತಿ ಅವ್ರಿಗೆ ಏನು ಮಾಡ್ಬೇಡ್ರಿ, ನಿಮಗೆ ಕೈ ಮುಗಿತೇನ್ರಿ ಅಪ್ಪ, ಕೈ ಮುಗಿತೀನಿ. ಅವಳು ಹೇಗ ಮಕ್ಕಳೇ, ನನ್ನ ಜೊತೆ ಸೇರ್ಬೇಕು ಹಂಗಂಬಾರಿ ಅಪ್ಪ. ಈ ಶ್ರುತಿ ಅವರು ಈ ಮನಿ ಕಳಿಸಿದ್ದಂಗ್ರಿ, ಆ ಕಳನ ಮಣ್ ಮಾಡ್ಬೇಡ್ರಿ ಅಪ್ಪ, ಮಣ್ ಮಾಡ್ಬೇಡ್ರಿ. ಲೇ ಚಂದ್ರಿ, ನನಗೆ ಬುದ್ಧಿವಲ್ಲ, ನಿನ್ನ ಕೈ ಮುಗಿತೀನಿ, ದಯವಿಟ್ಟು ನನ್ನನ್ನು ಬಿಟ್ಟು ಬಿಡು. ಯಾಕೆಂದ್ರೆ ನಾನು ಅಣ್ಣನ ಅರಮನೆಯ ಮಗಳು. ಮಗ, ಈ ಅರಮನೆಯ ಮಗಳನ್ನ ಮನವಿ ಮಾಡಿಕೊಳ್ಳುವ ಆಸೆ ನನ್ನದು. ಶ್ರುತಿ, ನೀನು ಅಣ್ಣನ ಅರಮನೆಯ ಮಗಳಾಗುವುದಕ್ಕೆ ನಾನು ನಿನ್ನ ಮೇಲೆ ಬಿದ್ದಿರುವುದು. ಸೇರು. ಬೇಡ ರಾಜ, ಸೇಡಿಗಾಗಿ ಒಂದು ಹೆಣ್ಣಿನ ಮಾನ ಕೇಳುವುದು ಸರಿಯಲ್ಲ. ನಾನು ನಿನ್ನ ತಂಗಿಯ ಸಮಾನ. ತಂಗಿ ತಂಗಿಗೆ ಅಂಗಿ ಹಾಕಿ ಹಕ್ಕಾಗಿ ಮತ್ತೊಬ್ಬರಿಗೆ ಮಾರಿದವನು ನಾನು. ನೀನು ತಂಗಿ ಸಂಬಂಧ ಕಟ್ಟಿ ನನ್ನನ್ನು ಕೆಳಗೆ ಬೇಡ, ಸುಮ್ಮನೆ ಕೈ ಬಿಡು ರಾಜ, ಕೈ ಬಿಡು. ನೋಡು, ಮನುಷ್ಯ ಜನ್ಮ ತೊಟ್ಟದು, ತಿಳಿದು ಬಾಳಿದ್ರೆ ನಿನ್ನ ಬಾಳು ಬಂಗಾರವಾಗುತ್ತೆ. ಕೈ ಮುಗಿತೀನಿ, ನನ್ನನ್ನು ಬಿಟ್ಟು ಬಿಡು. ಬಿಟ್ಟು ಬಿಡು. ನಿನ್ನನ್ನು ಇಲ್ಲಿಗೆ ತಂದಿರುವುದು ಬಿಟ್ಟು ಬಿಡಲ್ಲ ಬಾಲೆ, ಬಟ್ಟೆ ಬಿಟ್ಟಿ ನನಗೆ ಬಂಗಾರ ವಾಸೆ ಆಗುವ ಆಸೆ ಇದೆ. ಅಂತ ಸದಾ ಸಿಂಗಾರಿಯರು ನನ್ನ ಸಂಘದಲ್ಲಿದ್ದರೆ ಅದೇ ನನಗೆ ಸ್ವರ್ಗ. ಬೇಡ ಬೇಡ, ನಿನ್ನ ಕೈ ಮುಗಿತೀನಿ, ನಾನೇನು ಮಾಡಬೇಡ. ಸೇಡು ಸೇಡು ಸೇಡು. ಸೇಡಿಗಾಗಿ ನೀ ನನ್ನ ಮೈ ಮೇಲೆ ಬಿದ್ದಿದ್ದ ನನ್ನ ಅರ್ಜುನನಿಗೆ ಏನಾದ್ರೂ ಗೊತ್ತಾದ್ರೆ ನೀ ಸೇರುವೆ ಸುಡುಗಾಡು. ಸುಡುಗಾಡು ಶ್ರುತಿ, ನೀನೇಗ ನನ್ನ ಬಂಗಾರದಲ್ಲಿ ಆ ಅರ್ಜುನ ನಿನ್ನನ್ನು ಕಾಪಾಡಲು ಬಂದರೆ ಕೆಲವರಲ್ಲಿ ಬೀಳುವುದು ಅವನ ಹೆಣ. ಶ್ರುತಿ, ಈ ರೂಪಾಯಿ ರಾಜನನ್ನು ಸೋಲಿಸುವುದು ಸುಲಭವಲ್ಲ. ನಾನು ಆಡಿದಂತೆ ಆಡಬೇಕು ವಿನಃ ಹಾರಾಡಬಾರದು. ಮುಚ್ಚು ರಾಕ್ಷಸ. ಇನ್ನೊಂದು ಹೆಜ್ಜೆ ಮುಂದಿಟ್ಟಿದ್ದೆ ಆದ್ರೆ ನನ್ನ ಮಾವ ಮೆಟ್ಟುವ ಮೆಟ್ಟಿನಿಂದ ನಿನ್ನನ್ನು ಹೊಡಿಬೇಕಾಗುತ್ತೆ. ರಾಜನ ಹೆಜ್ಜೆ ತಪ್ಪು ಭಾವಿಸಿ ಸರಸಕ್ಕೆ ಬರುವರ ಅದೆಷ್ಟೋ ಹುಡುಗರು ಹೀಗಿರುವಾಗ ನನ್ನ ಅಣ್ಣನ ಅಪ್ಪಣೆ ಇದ್ದಿದ್ದರೆ ಇಷ್ಟೊಂದು ರಕ್ತ ಕೋಡಿಯಾಗಿ ಹರಿತಿತ್ತು. ಬದುಕಿದೆ ಮಗನೇ. ಏನಂದ್ರಿ ಅಂದೆ ಕಡಿಯಾಕ ಹೋಗ್ಬಿಟ್ಟ ಅಂದೆ. ಸಿಕ್ಕಿದ್ರು ಏನ್ ಮಾಡ್ತಿದ್ದೀನಿ? ಹೌದು,
ಆದರೆ ನೀವು ಜೈಲಿನಿಂದ ನನ್ನ ಅಣ್ಣನನ್ನ ಬಿಡುಗಡೆಗೊಳಿಸಬೇಕು. ಆಗದ ಮಾತು. ಸರ ಸಿಕ್ಕ ನಂತರ ನಿಮ್ಮ ಅಣ್ಣನಿಗೆ ಬಿಡುಗಡೆ. ಹಾಗೇನು ಸ್ವಲ್ಪ ತಡೆಯಿರಿ. ಏನೋ ತರ ಏ ಕಂಚನ, ರಾಜಮುದ್ರೆ ತರ ಎಲ್ಲಿ? ಇಲ್ಲ ನನಗೆ ಗೊತ್ತಿಲ್ಲ. ಹಗಣಗಿತ್ತಿ ಹಬ್ಬ ಮಾಡಿದ್ರ ಮನಿ ಗಂಡ ಉಪವಾಸ ಇದ್ನಂತ ಅಂತವಳು ನೀನು. ನಿನ್ನ ನಾಟಕ ನನ್ನ ಹತ್ತಿರ ಏನು ನಡೆಯೋದು? ನಿಜ ಮಗಳು ಇಲ್ಲವಾದರೆ ಇನ್ನೊಂದು ತುಂಡು ಮಣ್ಣಾಗಿ ಕತ್ತರಿಸಿ ಹಾಕುತ್ತೇನೆ. ಬೇಡ, ನನ್ನನ್ನು ಕೊಲ್ಬೇಡ. ನಿಜ ಹೇಳ್ತೀನಿ ಸರ್. ಸರ ಕಬ್ಬಿಣದ ಪೆಟ್ಟಿಗೆಯಲ್ಲಿ ಸಿಕ್ತು. ಕೇಳಿದೆಯಾ ಸಾಯಬಾರನ ಮಾತನ್ನು? ಈಗಲಾದರೂ ನನ್ನ ಅಣ್ಣನನ್ನ ಜೈಲಿನಿಂದ ಬಿಡುಗಡೆಗೊಳಿಸುವೆಯಾ? ನೋಡೋಣ, ವಿಚಾರ ಮಾಡುತ್ತೇನೆ. ನೀನು ವಿಚಾರ ಮಾಡು. ನಾನು ಇವಳನ್ನು ಇಲ್ಲಿಯೇ ಕೊಚ್ಚಿ ಹೋಗಿದ ಆಮೇಲೆ ಜೈಲಿಗೆ ಬರ್ತೇನೆ. ಇಲ್ಲದೆ ಹೋದ್ರೆ ನೀವು ನನ್ನ ಸಾಯಿಸ್ಬಿಡ್ತಾನೆ. ಬೇಡ ಅರ್ಜುನ, ಬೇಡ. ನಿಮ್ಮ ಅಣ್ಣನನ್ನು ಜೈಲಿನಿಂದ ಬಿಡುತ್ತೇನೆ. ಹಾ, ಹಾಗೆ ಬಾದಾರಿಗೆ ಛತ್ರಿ ಎಲ್ಲಿ ಸೋಮರಿಯ ಕರ್ಕೊಂಡು ಹೋಗು. ಹಾ, ಶ್ರುತಿ ಅವರ ಬರ್ರಿ ಹೋದ ಮನೆಗೆ. ಅರ್ಜುನ, ಈಗಲಾದರೂ ಶರಣಾಗು. ಕಾಡಿನಿಂದ ನಾಡಿಗೆ ಬಂದ ಹುಲಿ ತಾನಾಗಿಯೇ ಬೋನಿಗೆ ಬಿತ್ತು. ಗೋಲಿಗೆ ಬಿತ್ತು ರಾಜ. ಇದು ಸಾಧಾರಣ ಹುಲಿ ಅಲ್ಲ, ಹಾವೇರಿ ಮೀಡಿಯಾ ಯೂಟ್ಯೂಬರ್ ಹುಲಿ. ಬೋಲಿಗೆ ಬಿದ್ದರ ಹುಲಿ, ಕಾಡಿನಲ್ಲಿದ್ದರ ಹುಲಿ ಅಷ್ಟೇ. ಯಾಕೆ ಈ ನಿಮ್ಮ ಬೋನಿನಲ್ಲಿದ್ದರೋ ನನ್ನ ಹುಲಿನೇ. ಈ ಹುಲಿಯನ್ನ ನಿಮ್ಮಿಂದ ಏನು ಮಾಡಲಿಕ್ಕಾಗುವುದಿಲ್ಲ. ಆಗುವುದಿಲ್ಲ ಆಗುವುದಿಲ್ಲ ಅನ್ನುವವನು ವಿವೇಕಿ, ಆಗುತ್ತಿದೆ ಅನ್ನುವವನು ವಿವೇಕಿ. ಆಗದೆ ಇರುವುದನ್ನೇ ಸಾಧಿಸಿ ತೋರಿಸುವನು ಕೆಲವಾರ. ಇವನು ಬಹದ್ದೂರ. ಇಲ್ಲೇ ಅರ್ಜುನ ಕಣ್ಣಿಟ್ಟ ಕೆಲವನ್ನು ಕಣ್ಣು ಬಿಡುವುದರೊಳಗೆ ಮಾಡಿ ಮುಗಿಸುವ ಖತರ್ನಾಕ್ ನಾಯಕ ಇವರು. ಕರುನಾಡಿನಲ್ಲಿ ಹುಟ್ಟಿ ಕರ್ನಾಟಕ ಮೆಚ್ಚುವಂತ ಕೆಲಸ ಮಾಡುವುದನ್ನ ಬಿಟ್ಟು ಹೇಸಿಗೆಯ ಕೆಲಸಕ್ಕೆ ಕೈ ಹಾಕಿ ನಾನು ಖತರ್ನಾಕ್ ನಾಯಕ ಎನ್ನವೇ ಅಲ್ಲ, ನೀನೆಂತ ಮೂರ್ಖನಿರಬೇಕು. ಏ ರಜ, ಕರುನಾಡಿನಲ್ಲಿ ಕೊಪ್ಪಿ ನಿಂತ ನಿಮ್ಮಂತ ನಾಯಕರನ್ನ ಕೊಚ್ಚಿ ಹಾಕಲೆಂದೇ ನಾನು ಈ ಕನ್ನಡ ನಾಡಿನಲ್ಲಿ ಹುಟ್ಟಿ ಬಂದಿರುವುದು. ಹುಟ್ಟಿ ಬಂದರು. ಏ ಅರ್ಜುನ, ನೀನು ಹುಟ್ಟಿದ್ದು ನಿಜ. ಆದರೆ ನಾನು ಕಣ್ಣು ಬಿಟ್ಟು ಕಣ್ಣು ಮುಚ್ಚಿ ಕಣ್ಣು ಬಿಡುವುದಾಗಿ ಈ ಭೂಮಿ ಮೇಲೆ ಹುಟ್ಟಿ ಬಂದಿರುವುದು ಸುಳ್ಳಾಗುತ್ತದೆ. ಏಕೆಂದರೆ ಅರ್ಜುನ ಕೊಚ್ಚಿ ಒಯ್ಯಲು ನಿಮ್ಮಂತವರಿಗಿಂತ ಹೆಚ್ಚಿನವನು. ಸಾಮ್ರಾಜ್ಯವನ್ನೇ ಕಟ್ಟಿ ಸಾಕಿನ ಮೆರೆಯುವ ನಿಮ್ಮಂತ ಸರದಾರರಿಗೆ ಸಂತ ರೂಪಿಸುವ ಶಿವನು. ಏ ಶಿವ, ನಿನ್ನ ಆರ್ಭಟ ಏನಿದ್ರು ಹುಲಿಯ ಮುಂದೆ ಶೂನ್ಯ. ಮಾತಿನಲ್ಲಿ ಮನ ಕಟ್ಟುವುದನ್ನ ಬಿಟ್ಟು ರಟ್ಟೆ ಮುರಿದು ದುಡಿದು ಹೊಟ್ಟೆ ತುಂಬಿಸಿಕೊಳ್ಳು ಮಗನೇ. ಅದನ್ನ ಬಿಟ್ಟು ಸಿಂಹ ಸೂರ ಸರದಾರವೆಂದರೆ ಚೆನ್ನಾಗಿರುವುದಿಲ್ಲ. ಏಕೆಂದರೆ ಈ ಅರ್ಜುನ ಒಮ್ಮೆ ಗರ್ಜಿಸಿದರೆ ಭರ್ಜರಿಯಾಗಿ ನಡೆಯುವ ಮಗನೇ ನಿನ್ನ ಕಿರೀಟ. ಲೇ ರಾಜ, ನಿಮ್ಮೆಲ್ಲರ ಸಂಚಿನಿಂದ ಹಾಳು ಬಿದ್ದಿರುವ ಅರಮನೆಗೆ ಮತ್ತೆ ಹೊಸ ಕಳೆ ತಂದು ನಾಡಿನಲ್ಲಿ ಅಶಾಂತಿ ಹುಟ್ಟಿಸುತ್ತಿರುವ ನಿಮ್ಮೆಲ್ಲರನ್ನು ಮಟ್ಟ ಹಾಕಿ ಹುಟ್ಟಡಗಿಸಿ ಮತ್ತೆ ನಾನು ಪಟ್ಟಕ್ಕೇರದಿದ್ದರೆ ಕಲಿಯುಗದ ಅರ್ಜುನನೇ ಅಲ್ಲ. ಸಾಕು ಮಾಡಲೇ ನಿನ್ನ ಪೌರುಷ. ಮೊದಲು ನನ್ನ ಕೈಯಿಂದ ಹೇಗೆ ಬದುಕುವುದು ಅನ್ನುವುದನ್ನು ಮಾತ್ರ ವಿಚಾರ ಮಾಡು. ಏನು ಮುಖ ನೋಡುವೆ? ನಡೆಯಲೇ. ಅದಕ್ಕ ಮತ್ತೈತಲ್ಲ, ನೀನು ನನಗ ಜನಪದ ಹಾಡು ಕಲಿಸ್ಕೊಡ್ಬೇಕು. ಅದಕ್ಕೆ ನೀನು ಈ ನಮ್ಮನೆ ಕೈ ಹಿಡಿದು ಹೇಳೋದು ಕರ್ಕೊಂಬರ್ಕತ್ತೀನಿ. ನೀನು ನಾನು ಹಾಡು ಕಲಿಸಿದಂತಂದ್ರ ಕಲ್ಸಂಗಿಲ್ಲ. ಬೈತಾನೆ, ಬೈತಾನ ನಮ್ಮ
ಬೈತಾನ ಅದಕ್ಕೆ ನೀ ಯಾಕೆ ಹೆದರ್ತೀಯ ನಾ ಅದನ್ನೆಲ್ಲ ನೀ ಸುಮ್ಮನೆ ಶುರು ಹಚ್ಚ ಅದಕ್ಕಾಗಿ ಅಲ್ಲ ಇದು ಅಲ್ಲ ಕೊಡಿ ಮುರಿದಾಗ ನಾನು ಹೊಡೆದ ನೀಗೆಲ್ಲ ಅಂತಪ್ಪ ಎದಕ್ಕಲ್ಲ ಬಗ್ಗೆ ಅಲ್ರಿ ಇಕ್ಕಿ ಹಾಡು ಕೆಲಸ ನಿಂತಿದ್ರೆ ಅವ್ರು ಮಾವು ಬೈತಾನೆ ಒಂದೇ ಕೆಲಸ ಸಿಟ್ಟಾಗಕ್ ಹೋಗ್ಬೇಡ ನೋಡ ನೀ ಅಂದ್ರ ನನ್ನ ಪ್ರಾಣ ನೀನ್ ಇಲ್ಲದ ನನಗೆ ಇರಕ್ ಆಗಲ್ಲ ಅವಕ್ಕೆ ಅಲ್ಲ ಸುದ್ದಿ ಚೆನ್ನೆ ಆ ಸುದ್ದಿ ಮರಿಬೇಕಂದ್ರ ಹಾ ಮರಿಬೇಕಂದ್ರ ಆ? ಏನು ಮರಿಬೇಕಂದ್ರ ಹೇಳಿ ಏನು ನೀನೊಂದು ಕೊಡ್ಬೇಕಲ್ಲ ಹುಡುಗಿ ಅಯ್ಯೋ ಏನ್ ಬೇಕಂತ ಕೇಳಿ ನೀ ಕೇಳಿದ್ರೆ ನಾ ಕೊಡಂಗಿಲ್ಲ ಅಂತ ನಾ ಕೊಟ್ಟ ಬಿಡ್ತೀನಿ ಏನ್ ಕೇಳಿ ಹಾ ಚೆನ್ನೆ ಹಾ. ಉಮ್ಮ ಕೊಡ್ಬೇಕು ಅಯ್ಯೋ ನನ್ನ ಬಂಗಾರ ಪಪ್ಪಿ ಕೇಳಕತ್ತೀಯ ಪಪ್ಪಿ ಇದೆ ಪಪ್ಪಿ ಇದೆ ಪಪ್ಪಿ ಇದೆ ಪಪ್ಪಿ ಇದೆ ಬಾರೋಲ ಬಾರೋಲ ಪಪ್ಪಿ ಇದೆ ಪಪ್ಪಿ ಇದೆ ಪಪ್ಪಿ ಇದೆ ಪಪ್ಪಿ ಇದೆ ಬಾರೋಲ ಬಾರೋಲ ನಾ ಪ್ರೇಮ ವೀರ ನಾ ಪ್ರೇಮ ವೀರ ನಿನಗೆ ಉಮ್ಮ ಆಗಿಲ್ಲ ಕೊಡ್ತೀನಿ ಆದ್ರೆ ಇಲ್ಲಲ್ಲ ನಾಳೆ ನಮ್ಮ ಮನೆಗೆ ಬಾ ಅಲ್ಲಿ ಕೊಡ್ತೀನಿ ಹಾ ನಾಳೆ ಮನೆಗೆ ಬಾ ಹಾಡು ಈಗ ಜನಪದ ಹಾಡು ನೀ ಹಾಡು ಕಲ ನಿನಗ ಹಾ. ಹಿಂದಿನ ಕಾಲದಾಗ ಹಾ. ನಮ್ಮ ಅಜ್ಜಾರು ಹೇಳಿದ್ರಲ್ಲ ಆಡ ಕಲಿಸ್ಕೊತಾನೆ ಹುಡುಗಿ ಹಾ, ಹಾ. ಅರ್ಥವ ಕೇಳಲ್ಲ ಹಾ ಹೇಳಿ ಕನ್ನಡ ನಾಡಿನೊಳಗ ಹುಟ್ಟಿ ಬಂದ ನಾರಿ ಊಟ ನೋಡ ಸುಪ್ರಸಿದ್ಧ ಇಳ್ಕಲ್ಲಡಿಸಿರಿ ಮೂಗ ಬಟ್ಟ ಕುಂಕುಮ ಬಟ್ಟ ಇಟ್ಟ ನೋಡ ಮಾರಿ ಜಾಗವಿ ಅಂತ ಸಮಾಜನಗ ಬೆಳತನ ದಾರಿ ಉತ್ತರಂಗ ಹುಡುಗಿ ಫ್ಯಾಷನ್ ಅರ್ವಿ ಹಾಕಾಕ ಬಂಗ ಮಳ್ಳ ಹುಡುಗರ ಉತ್ತ ಹಿಡ ಸಾಕ ಹಂಗ ಏ, ಈ ಹಾಡೆಲ್ಲ ನನಗೆ ಸರಿ ಬರಂಗಿಲ್ಲ ಮರಯ್ಯ ನಾ ಹೇಳ್ತೀನಿ ಕೆಲ ಆ ಹಾಡು ಹೇಳ್ಕೊಡು ನನಗೆ ಯಾವ್ದು ಹೇಳಿ ಅದು ಸಿಂಹಾದ್ರಿ ಸಿಂಹ ಪಿಕ್ಚರ್ನಾಗ ಐತಲ್ಲ ಮಲ್ನಾಡಡಿಕೆ ಮೈಸೂರು ವೇದನೆ ತೆರಿದರೆ ಕೆಂಪು ನಾನು ಕೆಂಪಗಲು ನೀರಬೇಕು ನನಗೆ ಬರಲು ನಾವು ಬೇಕು ನಾನು ಕೆಂಪಗಲು ನೀರಬೇಕು ನನಗೆ ಬರಲು ನಾವು ಬೇಕು ನಿನ್ನ ಪ್ರೀತಿಯ ಹೊದಿಕೆ ಬೇಕು ಇಂಥ ಆಡ ಕಲಿತ ಸಾಧನೆ ಹಿಂದಿನ ಕಾಲದ ಜಾನಪದ ಸೋಬರ ಪದವನ್ನ ಕಲಿತು ಉಳಿಸಿ ಬೆಳೆಸ್ಬೇಕಲೇ ಹುಡುಗಿ ಆಯ್ತಾಯ್ತು ಹಂಗಾರ ಜಾನಪದ ಹೇಳು ಹೌದಲ್ಲ ಹಾ ಶುರು ಮಾಡ್ಬೇಕಲ್ಲ ಹೌದಾ ಹೇಳಿ ಹಾ ಏನೇ ಹಾ ನಾ ಬರ್ಲೆ ಹೋಗ್ಬರ್ತೀನಿ ಬರ್ಲೆ ಮೇಡಮ್ ಬಾಯ್ ಬರ್ತೇನೆ ಟಾಟಾ ಟಾಟಾ ಹೋಗ್ಬಾಯ್ ಬಾಯ್
ಹೋಗೋದಿತ್ತು ಭಾರಿ ಬಹುತ್ ಅಚ್ಚ ಬಾಳೆಹಣ್ಣ್ರಿ ಬಾಳೆಹಣ್ಣ. ಈ ಕಾಸಿಮ ನೀ ಬಾಳೆಹಣ್ಣು ಮಾರಕತ್ತೀರಿ ಇಲ್ಲಿ ಪುಟ್ಟಿ ನೋಡ ಹೆಂಗದ ನೋಡಂತ ತೋರ್ಸು ಅರೇ ತಾಜಾ ಮಾಲ್ ಐತ್ರಿ ನಿಮ್ದು ನೋಡ್ತು ಅಂದ್ರೆ ಇನ್ನೂವರೆಗೂ ಬಿಡಂಗಿಲ್ಲ. ಏನ್ ತಿನ್ನೋರ್ಗು ಬಿಡಂಗಿಲ್ಲ. ಏ ತಪ್ಪು ತಿಳಿಯೋಣ ಚೆನ್ನಿ, ಬಾಳೆಹಣ್ಣು ಅಂದ್ರೆ ಹಂಗಾರ ತಡ ಮಾಡಬೇಡ, ತೋರ್ಸು. ಇದು ಪುಟ್ಟ ಬಾಳೆಹಣ್ಣು 25 ರೂಪಾಯಿಗೆ 1 ಡಜನ್. ಇದು ಐತಿಯಲ್ಲ ದೊಡ್ಡ ಬಾಳೆಹಣ್ಣು, ಇದು 20 ರೂಪಾಯಿಗೆ 1 ಡಜನ್. ಓ ಗಂಡ ಐತಲ್ಲ ಸೊಳ ಹೋಗ್ತೈತಿ ಎಲ್ಲಿಗೆ? ಬಾಯಿ ಒಳಗೆ. ದೊಡ್ಡ ಬಾಳೆಹಣ್ಣ ಬೇಕಾ? ತಿನ್ನಿ. ಸಣ್ಣದು ತಗೊಂಡು ಏನ್ ಮಾಡ್ತೀವಿ, ಈ ದೊಡ್ಡದು ತಗೊಂಡ್ರಿ ತಿನ್ಲಿಕ್ಕೆ ಸಿಹಿ ಬರ್ತಾವ. ನಾನು ದೊಡ್ಡ ಕೇಳಿದೆ, ನೀ ಸಣ್ಣ ತಿನ್ನೋನಾಗತ್ತೆ ಹೌದಿಲ್ಲ? ನನಗ್ ಬೇಡ, ನಿಂಗೊಂದ್ ಮಾತಾಡ, ಸಣ್ಣವೆಲ್ಲ ನಡೆಯಂಗಿಲ್ಲ. 2 ಬಾಳೆಹಣ್ಣು ತಿಂದ್ರು ಹೊಟ್ಟಿ ತುಂಬೇಕು ನಮ್ಗೆ. ಅಂತ ಬಾಳೆಹಣ್ಣು ತಿನ್ನಕ್ಕೆ ನನಗೆ ಅದ ಇಷ್ಟ ದೊಡ್ಡದು. ಆಯ್ತು ತಗೋರಿ, ನಿಮಗೆ ಇದ ಇಷ್ಟ ಅಂದ್ರೆ ಇದನ್ನ ತಗೊಳ್ರಿ. ಆತು ಕೊಡು, ಹಂಗಾರ ಒಂದು ರುಚಿ ಕೊಡು ನೋಡ್ತೀನಿ. ಅರೆ ಒಂದೇನ ಎರಡು ಕೊಡ್ತಾವ, ಆದ್ರೆ ನಾವೇ ನಿಮಗೆ ತಿನ್ನಿಸ್ತಾವ. ಅಯ್ಯೋ ತಿನ್ನಿಸ್ತಕ್ಕ ನಾ ತಿನ್ನಿಸ್ತೀನಿ. ಒಂದೇನ್ರಿ 2 ಕೊಡ್ತಾವ, ಆದ್ರೆ ನಾವೇ ನಿಮಗೆ ತಿನ್ನಿಸ್ತಾವ. ಮೇರಾ ನಾಮ್ ಕಾಶಿಂ ಸಾಬ್ ಅಂತ, ನಮ್ದಿಗೆ ಐತಿಯಲ್ಲ ಬಾಳೆಹಣ್ಣಿಂದ ವ್ಯಾಪಾರ ಬರ್ತಾವ. ಏ ಮಾವ ನೀ ಸುಮ್ಮನಿರ, ಬಾಳೆಹಣ್ಣು ಬಾಳ ರುಚಿ ಅದಾವ. ಕಾಸಿಮಣ್ಣ ಸುಮ್ಮನೆ ಮಗನ, ಕಂಡವರು ಬಾಳೆಹಣ್ಣ ತಿನ್ನಬಾರಲಿ ಮಗನ. ನಾನು ಯಾಕೆ ಬೇರೆ ಹೇಳ್ತೇನ್ರಿ, ನಾನು ನಿಮ್ಮವರೇ ಛತ್ರಿ ಬೈ. ಮುತ್ತಲೆ ಬಾಯ ಮಗನ, ಬಾಯಿಗೆ ಏನಿಲ್ಲ ಮಗನ, ಅಣಜನ ಬಾಯಿ ದುಡ್ಬಿಟ್ಟಾರ ಮಗನ ನಿನ್ನ. ಏ ಮಾವ, ಏ ಕಾಶಿಮಿಗೆ ಯಾಕ ಮಾಡಕತ್ತಿ ನೀನ? ಅವ್ನು ನೋಡಿದ್ರೆ ಯಾಕ ಸಿಟ್ಟಿ ಹೇಳ್ತೀನಿ ನೀನು? ಅವನು ನಮ್ಮವನ. ಇನ್ ಮ್ಯಾಲಿಂದ ನಾನು ಕಾಶಿಮಗ ಮಾವ ಅಂತ ಕರಿಬೇಕಂತ ಮಾಡಿದ್ವಿ. ವನಸ್ಮಾರ್ ಚೆನ್ನಿ, ವನಸ್ಮಾರ್ ಚೆನ್ನಿಗೆ ನಾವು ಮಾವ ಆದ್ರೆ ಚೆನ್ನಿ ನಮ್ದಕ್ಕೆ ಸೊಸೆ ಆಗ್ತಾವ. ಹೂನಪ್ಪ ಮಗನ, ಹಂಗ ಬಿಟ್ಟು ಸ್ವಾಸಿನ ಆತ ಮುಂದಕ್ಕೆ ಬಂದ್ರ ಮುಂದಕ್ಕೆ ಹೋಗ್ಬೇಕ. ಏ ಮಗನ, ನಿನ್ನ ನೋಡಲೆ ಕಬ್ಬಿನ ಮತ್ತ ಲೇ ನಮ್ಮ ಚೆನ್ನಿ ಹಿಂಗ ಮಾಡ್ಕೊಂಡ ಬಾ ಮಗನ, ನಿನಗೆ ಒಂದು ಗಟ್ಟಿ ಕಾಣಿಸ್ಬಿಡ್ತಾನ ಮಗನ. ಸಿಟ್ಟಿಗೆ ಬರಬೇಡ ಛತ್ರಿ ಬಾಯ್. ಬಾಳೆಹಣ್ಣು ಕಾವ ಮಗನ ಕೂತು ಗಿಡದಲ್ಲಿ ಇಲ್ಲೇ ಹೇಳ್ತಾರೆ ಕಾಮಿ ಮಗನ, ಕಾಮಿ ಕಾವಿ ಅಲ್ಲ ಅದು. ಬಾಳೆಹಣ್ಣು ಕಾವ ಅಂದ್ರೆ ಕಿಡ್ನಿ ಅಂತ ಅರ್ಥ. ಮಗನ ಕೂಚು ಜೋಡದಲ್ಲಿ ನೀನು ಬೇಡ, ನೀನು ಬಾಳೆಹಣ್ಣು ಬೇಡ, ಮೊದಲಿನಿಂದ ಜಗ ಖಾಲಿ ಮಾಡಲಿ ಮಗನ. ಏ ಬಾಳೆಹಣ್ಣು ತಿಂದ್ರೆ ನಿನಗೆ ಸರಳ ಆಗತ್ತೆ ನಾತಿ, ಹೌದಲ್ಲ? ಹೌದಿಲ್ಲ? ಏನಾದ್ರು ಸರಳ ಆಗದು? ಬಾಳೆಹಣ್ಣು ನಮ್ದು ತಿಂದ್ರೆ ನಿಮ್ದು ಐತಿಯಲ್ಲ, ನಿಮ್ದು ಮುಂಜಾನೆ ಪಾಯ್ಕಾನಿ ಕಡೆಗೆ ಲೇ ಮಗನ ಕಾಸಿಮ, ನನಗೆ ಬಾಳೆಹಣ್ಣು ತಿಂದ್ರು ಸಾಳಕತಿ, ಬಾಳೆಹಣ್ಣು ತಿಂದ್ರು ಸಾಳಕತಿ ಮಗನ. ಮೊದಲಿನಿಂದ ಜಗ ಖಾಲಿ ಮಾಡಲಿ. ತಿನ್ನಿ ಬಾಳೆಹಣ್ಣು ತಗೋತೀನಿ. ಲೇ ಬಾಳೆಹಣ್ಣು ತಿನ್ನಕ್ ಹೋಗ್ಬಾರ್ದು, ತಿನ್ನಕ್ ಹೋಗ್ಬಾರ್ದು ಮಗನ. ಮತ್ತ ಟಾಟಾ ಮಾಡಕ್ ಬಿಡಿಲ್ಲ. ನಾನು ಬರ್ತಾವ ಚೆನ್ನಿ, ಟಾಟಾ.
ಜೀವನ ಹೌದಾ ಹಂಗಾರೆ ಒಂದು ಹೊಗೆ ಅದಾವಲ್ಲಿ ಹಂಗಂತೀಯ ಮಾಡಿ ಬರುಡ ರಾಜು ದೇವೋಟ ತಿಳಿಸುವ ಪ್ರೇಮದ ಪಾಠ ಮಾಡಿ ಬರುಣ ರಾಜು ದೇವೋಟ ತಿಳಿಸುವ ಪ್ರೇಮದ ಪಾಠ ಕುಳಿತು ಅಗ್ನಿ ನನ್ನ ಮನದ ರಾಣಿ ಕುಳಿತು ಅಗ್ನಿ ನನ್ನ ಮನದ ರಾಣಿ ಮಾಡಿ ಬರುಣ ರಾಜು ದೇವೋಟ ತಿಳಿಸುವ ಪ್ರೇಮದ ಪಾಠ ಕುಳಿತು ಅಗ್ನಿ ನನ್ನ ಮನದ ರಾಣಿ ಇವನು ರಾಜ ಹುಡುಗಿಯರಿಗೆ ರೋಜ ಒಲಿದರೆ ಮಜ ಎದುರಾದರೆ ವಜ ಈ ಗಜೇಂದ್ರನಿಗೆ ಬಾಗಿ ನಡೆದರೆ ಬದುಕು ಕೆಟ್ಟದು ಬಂದರೆ ನೋವು ಜೊತೆಗೆ ಸಾವ ಕಲಿಯುವ ಕುಖ್ಯಾತ ಕಳ್ಳ ಕತೆ ಕಟ್ಟುವ ಸುಳ್ಳ ನಂಬುವವನು ಆಗುವವನು ಮೊಳ ಎದುರಾದವನು ಸೇರುವನು ಹಳ್ಳ ಗಜೇಂದ್ರ ಕಾಮನ ಮಾಡುತ್ತಿದ್ದ ನಾವು ಇನ್ನು ಈ ಅರಮನೆಯ ದೊರೆಗಳು ನಾವು ಈ 1 ರೂಪಾಯಿಯೇ ನಮ್ಮ ಸಂಪತ್ತು ಹೌದು ರಾಜ ಜನ ಜನ ಕಲ್ಚಾಡುವ ಮೇಲೆ ನಿಂತಿರುವ ಈ ಕಲಿಯುಗದಲ್ಲಿ ನಾವೇ ಕುಬೇರರು ಅರ್ಥಾತ್ ಈ ಅರಮನೆಗೆ ಅರಸರು ನಾವು ಕುಳಿತರೆ ಏನು ಮಾಡಲು ಆಗುವುದಿಲ್ಲ ಗಜೇಂದ್ರ. ಏನು ಹೇಳುತ್ತಿರುವೆ ರಘು? ನಿಜ ಗಜೇಂದ್ರ, ಬಿಡಿಸಿ ಹೇಳ್ತೀನಿ. ನಾವು ಸಾಧಿಸಿದ್ದು ಸಾಸಿವೆ, ಇನ್ನು ಸಾಧಿಸಬೇಕಾಗಿದ್ದು ಸಾವಿರದಷ್ಟಿದೆ. ನಿನ್ನ ಮಾತಿನ ಅರ್ಥವೇ ನಮಗೆ ಆಗುತ್ತಿಲ್ಲ. ಬಿಡಿಸಿ ಹೇಳ್ತೇನೆ ಕೇಳು. ಸೂರ್ಯನ ತಲೆಗೆ ಸುಳ್ಳಿನ ಟೋಪಿ ಹಾಕಿ ನಾವು ಸದ್ಯಕ್ಕೆ ಗೆದ್ದಿದ್ದೇವೆ ಅಷ್ಟೇ. ಇನ್ನು ಮುಂದೆ ಹುಷಾರಾಗಿ ಎದ್ದೇಳಬೇಕು. ಅದನ್ನ ಚಿಂತೆ ಬಿಡು ರಘು. ಆ ಆತ್ಮ ಟೇಜಿನಿಂದ ಹೊರಗೆ ಬರದಂತೆ ನೀನು ನೋಡಿಕೋ, ಮುಂದಿನದನ್ನು ನಾವು ನೋಡಿಕೊಳ್ಳುತ್ತೇವೆ. ರಾಜ, ಅದು ಆಗದ ಮಾತು. ಏಕೆಂದರೆ ಅರ್ಜುನನನ್ನು ಸ್ಟೇಷನ್ನಲ್ಲಿ ಇಡಲು ಆಗುವುದಿಲ್ಲ. ನಾಳೆ ಅವರಿಗೆ ಜೈಲಿನಿಂದ ಬಿಡುಗಡೆ. ಜೈಲಿನಿಂದ ಬಿಡುಗಡೆ ಆಗಿ ಬರುವ ಅರ್ಜುನನಿಗೆ ಮುಕ್ತಿಯನ್ನು ನಾನು ನೀಡುತ್ತೇನೆ. ಬರೀ ಮಾತ್ರ ಜನ್ಮ ಕೊಚ್ಕೊಳ್ಳೋದು ನೀವು ಅಂದು ಆ ಅರ್ಜುನನ ಕೈಯಲ್ಲಿ ಸಾಯುವ ಹಾಗೆ ಆಗಿತ್ತು ನನಗೆ.
ಅವಳ ಮುಂದೆ ನಿನ್ ಮಾತ ಏನು ನಡೆಯೋದಿಲ್ಲ. ಭಯ ಪಡಬೇಡ ಕಾಂಚನ, ಅವತ್ತಿನ ಪರಿಸ್ಥಿತಿ ಆಗಿತ್ತು. ಇನ್ನು ಮುಂದೆ ಈ ರೀತಿ ಆಗದಂತೆ ನಾವು ನೋಡಿಕೊಳ್ಳುತ್ತೇವೆ. ಬೇಸರಗೊಂಡಿದ್ದಾಳೆ, ಅವಳಿಗೆ ಕಣ್ಣೀರು. ಗಜೇಂದ್ರ ಬಾ, ಗಜೇಂದ್ರ ಹೋಗೋಣ. ನಡೆ ರಾಜ. ರಘು, ನಾವು ಮೋಸಕ್ಕೆ ಬೀಳ್ತಿದ್ದೇನೋ ಅನ್ಸುತ್ತಿದೆ. ಇಲ್ಲ ಕಾಂಚನ, ಇಂದು ನಡೆದ ಘಟನೆಯಿಂದ ನೀನು ನಡೆಯಷ್ಟೇ. ರಘು, ನಮಗೆ ಈ ಕೆಲಸವೇ ಬೇಡ. ಬೇರೆ ಎಲ್ಲೆಲ್ಲೂ ಹೋಗಿ ನಾವು ಜೀವನ ಮಾಡೋಣ. ಕಾಂಚನ, ಏನು ಹೇಳುತ್ತಿರುವೆ ನೀನು? ಹಣ ಆಸ್ತಿ ಕೈ ಸೇರುವ ಹೊತ್ತಿನಲ್ಲಿ ಇಲ್ಲಿಂದ ದೂರ ಹೋಗೋಣ ಎನ್ನುತ್ತಿರುವೆಯಲ್ಲ? ಹೌದು ರಘು, ನನಗೆ ಪ್ರಾಣಕ್ಕಿಂತ ಹಣ ಆಸ್ತಿ ಯಾವುದೂ ದೊಡ್ಡದಲ್ಲ. ಆದರೂ ಅಂದು ಆ ಅರ್ಜುನನ ಕೈಯಲ್ಲಿ ನನ್ನ ಪ್ರಾಣ ಹೋದಂತಾಗಿದೆ ಗೊತ್ತಾ? ಹೆದರಬೇಡ ಕಾಂಚನ, ಇನ್ನು ಸ್ವಲ್ಪ ದಿವಸ ಅಷ್ಟೇ. ಈ ಹಣ ಆಸ್ತಿ ನಮ್ಮ ಕೈ ಸೇರಿದ ತಕ್ಷಣ ನಾವು ಇಲ್ಲಿಂದ ದೂರ ಹೋಗೋಣ. ಆಯ್ತು, ನೀವು ಮಾತಿನಂತೆ ಆಗಲಿ. ನೋಡಿ, ಈ ಮನಸ್ಸಿನ ಭಯ ಹೋಗೋದಕ್ಕಾಗಿ ಒಂದೇ ಮುತ್ತು ನೀಡ್ತೀನಿ, ಬನ್ನಿ. ಒಂದೇಕೆ ಚಿನ್ನ, ಈ ನಿನ್ನ ಜೇನಿನ ಕೆನ್ನೆಗೆ 100 ಮುತ್ತು ನೀಡುವೆ. ಬಾ ಚಿನ್ನ. ತಿಳಿದು ಹೋಳಿಗೆ ಮಾಡಿದ್ದೀನಿ, ಬನ್ನಿ ಊಟ ಮಾಡಿ ಬರುತ್ತೆ. ನಡೆ ಹೋಗೋಣ. ಉಲದಗೆ ಉರಿಗಾಲೆ ಇದು ನೋಡುವೆದಿಲೆ ಅದು ನನಗೆ ಉರಿಗಾಲೆ. ಶಿವ ಶಿವ ದೇವ ಕಾಯ
ಇದು ನೋಡವಿದಿಲೇಲೆ ಅದು ನನಗೆ ಉರಿದ್ವಾಲೆ ಇದು ನೋಡವಿದಿಲೇಲೆ ಅದು ನನಗೆ ಉರಿದ್ವಾಲೆ ಅಪ್ಪಾಜಿ ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡುತ್ತಿದ್ದವರು ನಾವು ಆದರೆ ಎಂದು ಮಾಡದಿರುವ ತಪ್ಪಿಗೆ ಜೈಲು ಶಿಕ್ಷೆ ಅನುಭವಿಸುವಂತಾಯಿತಲ್ಲಪ್ಪಾಜಿ ಅನುಭವಿಸುವಂತಾಯಿತಲ್ಲ ಅಣ್ಣನ ಅರಮನೆಯ ಅಪ್ಪಣಕ್ಕೆ ನೀವು ಊರೊಳಗೆ ಬರುತ್ತಿದ್ದ ಪೊಲೀಸರು ಎಂದು ರಾಜರೋಷವಾಗಿ ಊರೊಳಗೆ ತಿರುಗುತ್ತಿದ್ದಾರಪ್ಪಾಜಿ ತಿರುಗುತ್ತಿದ್ದಾರೆ ಸೌಂದರ್ಯ ನೀನು ಇರುವಾಗ ಈ ಅರಮನೆಯಲ್ಲಿ ದಿನಾಲು ಹಬ್ಬ ನಡೆಯುತ್ತಿತ್ತು ಆದರೆ ನೋಡಲು ಕಣ್ಣುಗಳು ಸಾಲವಲ್ಲ ಎಂದು ನೀನಿಂದ ಈ ಅರಮನೆ ಹಾಳು ಬಿದ್ದಿದೆ ಸೌಂದರ್ಯ ಹಾಳು ಬಿದ್ದಿದೆ ಯಜಮಾನ್ರ ಯಾವಾಗ ಬಂದ್ರಿ? ಈಗ ಬಂದೇನಪ್ಪ ಛತ್ರಿ ನನಗೆ ತುಂಬಾ ಹೊಟ್ಟೆ ಹಸಿದಿದೆ ತಿನ್ನಲಿಕ್ಕೆ ಏನಾದರೂ ಕೊಡಪ್ಪ ಸರಿ ಯಜಮಾನ್ರ ಒಂದೇ ಸಾರಿ ಕಿರ್ಚಿರ್ತದೆ ಏನು ನಮ್ಮ ಯಜಮಾನ್ರಿಗೆ ಭಾಳ ಹೊಟ್ಟೆ ತಂದ್ರಿ ಉಣ್ಣಾಕ ಏನಾರ ಕೊಡ್ರಿ ಅವರ ಯಾಕೆ ಅನ್ನ ಕೇಳಕ್ಕೆ ಅವರಿಗೆ ಬಾಯಿ ಇಲ್ಲನು? ಐತಿ ತಾಯಿ ಐತಿ ಈ ಪಾಪಿಯ ಹೊಟ್ಟೆಗೆ ಒಂದು ಹಿಡಿ ಅನ್ನ ಕೊಡು ತಾಯಿ ಅನ್ನ ಕೊಡು ಅನ್ನನೂ ಇಲ್ಲ ರೊಟ್ಟಿನೂ ಇಲ್ಲ ಸುಮ್ಮನೆ ತೆಪ್ಪಗೆ ಬಿದ್ದುಕೋ. ಹಾಗೆಂದ ಬೇಡ ತಾಯಿ ಹಾಗೆಂದ ಬೇಡ ಹಸಿವು ತಾಳಲು ನನ್ನಿಂದ ಆಗುತ್ತಿಲ್ಲ ನಿನಗೆ ಕೈ ಮುಗಿತೇನೆ ನನಗೆ ಹಸಿವಾಗಿದೆ ಊಟ ಕೊಡು ಊಟ ಕೊಡದಿದ್ದರೆ ನಾನು ಸತ್ತು ಹೋಗುತ್ತೇನೆ ತಾಯಿ ಸತ್ತು ಹೋಗುತ್ತೇನೆ ಮೊದಲು ಸಾಯಿ ನೀ ಸತ್ಯ ಅಂತ ಆ ದೇವರಿಗೆ 100 ತೆಂಗಿನಕಾಯಿ ಹೊಡ್ತೀನಿ ಬಂದ್ಬಿಟ್ಟ ಅನ್ನ ಕೊಡು ಅಂತ ಏನು ಹೆಣ್ಣು ಹೋಗ್ಬಿಟ್ಲು ಯಜಮಾನ್ರ ತಡ್ರಿ ನಾನು ಒಳಗೆ ಹೊಟ್ಟೆ ತಗೊಂಡ್ರಿ ಹೌದಲ್ಲಪ್ಪ ಏನಿದೋ ಈಗಿನಲ್ಲೇನೆ ನಾನು ಹುಟ್ಟಿದ ಮನೆಯಲ್ಲಿ ನನಗೆ ಊಟಕ್ಕಿಲ್ಲ ಇದು ಎಂತಹ ಘೋರ ದೇವ ಇದು ಎಂತಹ ಘೋರ ಜೀವಣ್ಣನ ಬಾಳು ಘೋರ ಆಗುತ್ತಲ್ಲ ದೇವ ಘೋರ ಆಗುತ್ತಲ್ಲ ಯಜಮಾನ್ರ ನನಗೆ ಊಟ ಕೊಟ್ಟಿದ್ರಿ ಅನ್ನ ಆದ್ರಿ ಅನ್ನ ಸ್ವಲ್ಪ ಹಾಯಿಸ್ಬಿಡ್ದಲ್ರಿ ಯಜಮಾನ್ರ ಇರಲಿ ಕೊಡಪ್ಪ ಪಾಲಿಗೆ ಬಂದದ್ದು ಪಂಚಾಮೃತ ಇದನ್ನೇ ತಿನ್ನುತ್ತೇನೆ ತಗೋ ಯಜಮಾನ್ರ ಹೇಗಿದೆ ಈ ರೂಪಾಯಿ ರಾಜನ ಪ್ರವೇಶ ಪ್ರತಿಯೊಂದು ಅವಳಿನ ಮೇಲೆ ತಿನ್ನುವವರ ಹೆಸರು ಬರೆದಿರುತ್ತದೆ ಇದು ನಿನ್ನ ಪಾಲಿನ ಅನ್ನವಲ್ಲ ಹೇಗಿದೆ ಈ ರೂಪಾಯಿ ರಾಜನ ಚಮತ್ಕಾರ ಏನ್ರಿ ರಾಜೇಂದ್ರ ನಮ್ಮ ಯಜಮಾನ ಅನ್ನ ಹಾರಿರಲ್ಲ ನಿಮಗೆ ಮನುಷ್ಯತ್ವ ಆಯ್ತೇನ್ರಿ ಏನ್ರಿ ಅಪ್ಪ ಬಾಯಿಗೆ ವಿಗಿಡುವ ಮಾತನಾಡುವ ಮಗನೇ ಮಾತಾಡ್ಬೇಕು ನನ್ನ ಕೋಪ ನೆತ್ತಿಗೆ ರೂಪ ನಾಯವನ್ನು ಎಲ್ಲ ಹೊರಗೆ ಹಾಕು ಲೇ ಛತ್ರಿ ಏನ್ರಿ ಏ ಛತ್ರಿ ಹಾ ಹೇಳ್ರಿ ಅವರ ಹಲೋ ನೋಡಕ್ ಹೋಗಿ ಎಷ್ಟು ಸಲ ಹೇಳಿದ್ರೆ ನಿನ್ ಸ್ವಲ್ಪ ಮಾನ ಮರ್ಯಾದೆ ಆಯ್ತಿಲ್ಲ ನಿಮ್ಗೆ ಯಾರ್ರಿ ಅವರ ಹಾ ಅವರ ನಾನು ಹೋಗಿ ಬರ್ತೇನ್ರಿ ಯಜಮಾನ್ರ ನಾ ಹೋಗಿ ಬರ್ತೇನೆ ಹಾ ಹೋಗಿ ಬರ್ತಂತಾಗ್ರಿ ಹೋಗಿಪ್ಪ ಕಾಂಚನ ತಿನ್ನುವ ಅನ್ನವಂತೂ ಮಣ್ಣು ಪಾಲಾಯಿತು ಕುಡಿಯಲು ನೀರನ್ನಾದರೂ ಕೊಡ್ತಾಯಿ ನೀರನ್ನಾದರೂ ಕೊಡು ನಿನಗೆ ಎಷ್ಟು ಬಾರಿ ಹೇಳ್ಬೇಕು ನಿಮಗೆ ಸ್ವಲ್ಪ ಮಾನ ಮರ್ಯಾದೆ ಐತೇನೋ ಇಲ್ಲ ಇವನಿಗೆ
ರಾಜ ಬೇಡ, ನನ್ನನ್ನು ಮನೆಯಿಂದ ಹೊರ ಹಾಕಬೇಡ. ನನಗೆ ಹಸಿವಾಗಿದೆ, ಊಟ ಕೊಡು. ಹಸಿವಾಗಿದ್ದರೆ ಬೀದಿಯಲ್ಲಿ ಬಿಕ್ಕೆ ಬೆಳೀತಿನ್ನು. ಅದನ್ನು ಬಿಟ್ಟು ನನ್ನ ಹತ್ತಿರ ಕಣ್ಣೀರಿಡಬೇಡ. ನಾನು ಕಣಿಕರಿಲ್ಲದ ಕಟುಕ, ನಾನು ಕಾಂಚನ ಯಾವಾಗ ಇವನನ್ನು. ಬೇಡ ಕಾಂಚನ ಬೇಡ, ನನ್ನನ್ನು ಮನೆಯಿಂದ ಹೊರ ಹಾಕಬೇಡ. ಮತ್ತೆ ಇಟ್ಕೊಂಡು ಪೂಜೆ ಮಾಡ್ಬೇಕೇನು? ಗೊಬ್ಬ ಹೊಲಸಿನ ವಾಸನೆ ನಡಿ. ಬಲಿಸಿದೆ ಮನ ದೇವರ ಮಕ್ಕಳು ನಾವೆಲ್ಲ ಹುಡುಕ ದೇವ ತನಿಕ ದೇವ